ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯ ಹಾಗೂ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳು, ಇನ್ನು ಯಾರೆಲ್ಲ ನಮ್ಮ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಏನು KPSC ಅಥವಾ KSP ಪರೀಕ್ಷೆಗಳಿರ್ಬೋದು ಅಥವಾ ಇತರ ಯಾವುದೇ ರೀತಿಯಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಅದರಲ್ಲೂ ವಿಶೇಷವಾಗಿ SBI, PO, ಬ್ಯಾಂಕ್ ಕ್ಲರ್ಕ್, RRB ಮತ್ತು ರೈಲ್ವೆ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಸಿಂಪ್ಲಿಫಿಕೇಶನ್ ಟೈಪ್ ಆಫ್ ಕ್ವಶನ್ಸ್ ಅಂತ ಏನು ಕರಿತೀವಿ, ಅಥವಾ ಸರಳೀಕರಣಗೊಳಿಸುವಂಥ ಏನು ಪ್ರಶ್ನೆಗಳು ಬರ್ತವೆ, ಇಂತಹ ಪ್ರಶ್ನೆಗಳು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಂದಾಗ ಹೇಗೆ ಸಾಲ್ವ್ ಮಾಡ್ಕೋಬೇಕಾಗುತ್ತೆ, ಹೇಗೆ ಸಿಂಪಲ್ ಆಗಿ ಇದನ್ನ ಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋದಲ್ಲಿ ಇವತ್ತು ನಾವು ಸಿಂಪ್ಲಿಫಿಕೇಶನ್ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಅನ್ನು ಮಾಡ್ತಾ ಹೋಗೋಣ. ಇಲ್ಲಿ ಒಂದು ಪ್ರಶ್ನೆ ಇದೆ, ವಾಟ್ ವಿಲ್ ಕಮ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ಕ್ವಶನ್ ಅಂತ ಇದೆ. ರೈಟ್, ಎಲ್ಲಿದೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ನೋಡಿ. ಇಲ್ಲಿ ಈ ಕ್ವಶನ್ ಮಾರ್ಕ್ ಇರುವಂತಹ ಜಾಗದಲ್ಲಿ ಏನು ಬರಬೇಕು ಅನ್ನುವಂಥದ್ದೇ. ಹಾಗಾದ್ರೆ ಇದನ್ನು ನೋಡ್ತಾ ಹೋಗೋದಾದ್ರೆ ನೋಡಿ, 2 ಬರಬೇಕು, 4 ಬರಬೇಕು, 1 ಬರಬೇಕು, 5 ಬರಬೇಕು, 3 ಬರಬೇಕು ಅನ್ನುವಂಥ ಪ್ರಶ್ನೆ ಇದೆ. ಸೊ 5 ಡಿವೈಡೆಡ್ ಬೈ 16 ಮೈನಸ್ 1 ಡಿವೈಡೆಡ್ ಬೈ 8 ಮೈನಸ್ 3 ಡಿವೈಡೆಡ್ ಬೈ 32 ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 16 ಮೈನಸ್ 1 ಡಿವೈಡೆಡ್ ಬೈ 4 ಪ್ಲಸ್ x ಡಿವೈಡೆಡ್ ಬೈ 32. x ಡಿವೈಡೆಡ್ ಬೈ 32 ಇವ್ರು ಕೊಟ್ಟಿರುವಂತಹ ಪ್ರಶ್ನೆ. ಈ ಜಾಗದಲ್ಲಿ ಕ್ವಶನ್ ಮಾರ್ಕ್ ಜೊತೆಲಿ x ಇದೆ, x ನ ಬೆಲೆ ಏನಾಗಬೇಕು ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. x ನ ಬೆಲೆ ಏನಾಗಬೇಕು ಅನ್ನುವಂಥದ್ದು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹೇಗೆ ಸಾಲ್ವ್ ಮಾಡೋದು ಈ ಪ್ರಶ್ನೆನ? ಈ ಪ್ರಶ್ನೆ ನಾವು ಹೇಗೆ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ರೈಟ್, ಸ್ವಲ್ಪ ಮ್ಯಾಥ್ಸ್ ಬಗ್ಗೆ ಅರಿವಿರಬೇಕು, ಅದ್ರ ಜೊತೆಗೆ ಮ್ಯಾಥ್ಸ್ ಮೇಲೆ ಒಲವಿರಬೇಕು. ಅದ್ರ ಜೊತೆಗೆ ಒಲವಿರಬೇಕು. ಅವೆರಡು ಒಲವಿದ್ದಾಗ ಸೊ ಈ ಪ್ರಾಬ್ಲಮ್ ಅನ್ನು ಈಸಿಯಾಗಿ ಸಾಲ್ವ್ ಮಾಡಬೇಕಾಗುತ್ತೆ. ನಮಗೆಲ್ಲ ಗೊತ್ತಿದೆ, ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನ ಅಂತೇಳಿ ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ ನಮ್ಮ ಟೀಚರ್ಸು, ರೈಟ್. ಸೊ ಅದ್ರ ಪ್ರಕಾರ ಹೋಗೋದಾದ್ರೆ ಇಲ್ಲಿ 16, 8, 32 ಇದೆ. ಇವುಗಳಿಂದ 16, 8, 32 ಲಾಸ ತೆಗಿಬೇಕು. ಲಾಸ ತೆಗೆದು ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಅಗೇನ್ ಇಲ್ಲಿ 16, 4 ಮತ್ತೆ 32 ಲಾಸ ತಗೋಬೇಕಾಗುತ್ತೆ. ಈ ಲಾಸ ತಗೊಂಡಾದ್ಮೇಲೆ, ರೈಟ್, ಸೊ ನಂತರ ಏನ್ ಮಾಡ್ಬೇಕಾಗುತ್ತಪ್ಪ ಅಂತಂದ್ರೆ ಅದನ್ನ ಕೂಡುವಂಥದ್ದು, ಕಳೆಯುವಂಥದ್ದು ನಾವು ಮಾಡ್ಬೇಕಾಗತ್ತೆ. ಇಟ್ ಟೇಕ್ಸ್ ಅ ಲಾಟ್ ಆಫ್ ಪ್ರೊಸೀಜರ್ಸ್, ರೈಟ್. ಇದನ್ನ ನಾವು ಮಾಡ್ತೀವಿ ಅಂತಂದ್ರೆ ನಮಗೆ ಬಹುಶಃ ಅರ್ಧ ಪೇಜು, ಮುಕ್ಕಾಲು ಪೇಜು ಆಯ್ತಾ ಸಾಲ್ವ್ ಮಾಡಬೇಕಾಗುತ್ತೆ. ಇಟ್ ಟೇಕ್ಸ್ 2 ನಿಮಿಷ 3 ನಿಮಿಷ ಟೈಮ್ ತಗೋಬಹುದು. ಬಟ್ ಈ ಪ್ರಾಬ್ಲಮ್ ಅನ್ನ ಅಷ್ಟು ಲೆಂತಿ ಆಗಿ ಹೋಗ್ದಂಗೆ ಬಹಳ ಶಾರ್ಟ್ ಪೀರಿಯಡ್ ಅಲ್ಲಿ, ಅಂದ್ರೆ 35-40 ಸೆಕೆಂಡ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಅಂದ್ರೆ ಎಸ್, ಈ ಕೊಟ್ಟಿರುವಂತಹ ಪ್ರಾಬ್ಲಮ್ ಅನ್ನ 35-45 ಸೆಕೆಂಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಹಾಗಾದ್ರೆ ನೋಡ್ತಾ ಹೋಗೋಣ, ರೈಟ್. ಸೊ ವಾಟ್ ವಿಲ್ ಕಮ್ ಇನ್ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ಕ್ವಶನ್. ಈ ಪ್ರಶ್ನಾರ್ಥಕ ಚಿಹ್ನೆ ಇರುವಂತಹ ಜಾಗದಲ್ಲಿ ಏನು ಬರಬೇಕು ಅಂತಂದ್ರೆ 5/16 minus 1/8 minus 3/32 is equal to 3/16 minus 1/4 plus x/32 ಇದೆ. ಸ್ನೇಹಿತರೆ, ಈಗ ಇದಕ್ಕೆ LCM ತಗೊಂಡು ನಾವು ಮಾಡ್ತಾ ಹೋಗೋದಿಲ್ಲ, ನೀವು ಟ್ರೈ ಮಾಡ್ತಾ ಹೋಗಿ. ಬಟ್ ನಾನು ನಂದೇ ಆದಂತ ಟ್ರಿಕ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ 32 ಇದೆ, ರೈಟ್. ಸೊ 8 is a factor of 32 and another denominator, ಆಯ್ತಾ, 16 is also factor of 32. ಹಾಗಾದ್ರೆ ಈ ಮೂರನ್ನು ಈಕ್ವಲ್ ಬರ್ತಾರೆ ನಾವು ಮಾಡ್ಕೋಬಹುದಪ್ಪ ಅಂತಂದ್ರೆ ಹೇಗೆ ಮಾಡ್ಕೋಬಹುದು ಅಂತ ನೋಡಿ. ಇದಕ್ಕೆ ಸೊ 16ನ್ನ 2ರಿಂದ ಗುಣಿಸ್ಕೊಂಡ್ರೆ 32 ಆಗುತ್ತೆ. ಸೊ ಬರೀ ಡಿನಾಮಿನೇಟರ್ನ ಮಾತ್ರ ಗುಣಿಸಬಾರ್ದು, ನ್ಯೂಮರೇಟರ್ನ ಗುಣಿಸ್ಬೇಕಾಗುತ್ತೆ. ಅವಾಗ 5 2 10 ಆಗುತ್ತೆ. 10 ಡಿವೈಡೆಡ್ ಬೈ 16 2 32 ಆಗುತ್ತೆ. ಮೈನಸ್ ಇದನ್ನ 32 ಮಾಡ್ಕೋಬೇಕಂದ್ರೆ 8 4 32 ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಕೆಳಗಡೆ 4ರಿಂದ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಮೇಲೆಗಡೆ ನ್ಯೂಮರೇಟರ್ನು ಕೂಡ 4ರಿಂದ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. 4 ಡಿವೈಡೆಡ್ ಬೈ 32 ಆಗುತ್ತೆ. ಮೈನಸ್ 3 ಡಿವೈಡೆಡ್ ಬೈ 32 ಇಸ್ ಈಕ್ವಲ್ ಟು, ನಮ್ಗೆ ಬಹಳ ಈಸಿ, ರೈಟ್. ಸೊ ಭಿನ್ನ ರಾಶಿಗಳ ಸಂಕಲನ ಮಾಡಬೇಕಾದಂತ ಸಂದರ್ಭದಲ್ಲಿ ಅವುಗಳ ಡಿನಾಮಿನೇಟರ್ ಸೇಮ್ ಇದ್ದಾಗ, ಅಥವಾ ನಾವೇನು ಛೇದ ಅಂತ ಕರಿತೀವಿ, ಛೇದ ಒಂದೇ ಇದ್ದಾಗ ಈಸಿಯಾಗಿ ನಾವು ಮಾಡ್ಕೋಬಹುದು. 32 ಹಾಗೆ ಬರೀ ಛೇದ ಏನಿದೆ ಅದನ್ನ ಬರ್ಕೊಳ್ಳಿ. 10 ಮೈನಸ್ 4 ಅಂದ್ರೆ 6, 6 ಮೈನಸ್ 3 ಅಂದ್ರೆ 3, 3 ಡಿವೈಡೆಡ್ ಬೈ 32 ಬಂತ ಆನ್ಸರು. ಇದು ಎಡಭಾಗದ್ದು, ಲೆಫ್ಟ್ ಹ್ಯಾಂಡ್ ಸೈಡ್. ಹಾಗಾದ್ರೆ ರೈಟ್ ಹ್ಯಾಂಡ್ ಸೈಡ್ ನ ಏನ್ ಬರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಸೈಡ್ ಇಲ್ಲೂ ಸಹ 32 ಇದೆ, ಇಲ್ಲೂ ಸಹ 32 ಇದೆ. ಹಾಗಾದ್ರೆ ಸೇಮ್ ನನಗೆ ಏನ್ ಮಾಡ್ಕೋಬಹುದು, 16 2 32, 16 2 32 ಅಂತಂದ್ರೆ ನೋಡಿ ಸ್ನೇಹಿತರೆ, ತಾವು ಈ ಕಡೆ ತಗೊಳ್ಳೋದಾದ್ರೆ ಸೊ ಇದನ್ನ ಇಲ್ಲಿ 2ರಿಂದ ಮಲ್ಟಿಪ್ಲಿಕೇಶನ್ಸ್ ಮಾಡ್ಕೊಳ್ಳಿ. 3 2 6, 16 2 32 ಮೈನಸ್, ರೈಟ್, 8 4 32 ಅಂತಂದಾಗ 8 ಡಿವೈಡೆಡ್ ಬೈ 32 ಆಗುತ್ತೆ. ದೆನ್ ಪ್ಲಸ್ x ಡಿವೈಡೆಡ್ ಬೈ 32 ಆಗುತ್ತೆ. ಸೊ ಇದನ್ನ ನಾನು ಸಿಂಪ್ಲಿಫೈ ಮಾಡ್ತಾ ಹೋದಾಗ ನೋಡಿ ಈ ಕಡೆ ಏನಾಗಬಹುದು ಅನ್ನುವಂಥ ವಿಚಾರವನ್ನು ನೋಡ್ತಾ ಹೋದಾಗ, ರೈಟ್. ಸೊ
6 - 8 ಅಂದರೆ -2 ಅಥವಾ ಇದು ಎಕ್ಸ್ ಬರುತ್ತೆ, x - 2 ಡಿವೈಡೆಡ್ ಬೈ 32 ಆಗುತ್ತೆ, x - 2 ಡಿವೈಡೆಡ್ ಬೈ 32 ಆಗುತ್ತೆ. ಸೊ ಈಗ ಈ ಕಡೆ 32 ಇದೆ, ಈ 32 ಕ್ಯಾನ್ಸಲ್ ಆಗುತ್ತೆ. ಅವಾಗ ಏನಾಗುತ್ತಪ್ಪ ಅಂದರೆ 3 = x - 2 ಬರುತ್ತೆ. ಇದನ್ನು ಈ ಕಡೆ ಕಳಿಸಿದ್ರೆ 3 + 2 = x ವಿಚ್ ಇಸ್ ನಥಿಂಗ್ ಬಟ್ 5 ಆಗುತ್ತೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 5 ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 5 ಆಗಿರುತ್ತೆ. ಎಸ್, ಈಗ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಓಕೆ, ರೈಟ್. ಈಗ ನಾವು ಮತ್ತೊಂದು ಪ್ರಶ್ನೆಗೆ ಹೋಗೋದಾದ್ರೆ ಎರಡನೇ ಪ್ರಶ್ನೆಗೆ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ವಾಟ್ ವಿಲ್ ಕಮ್ ಇನ್ ಪ್ಲೇಸ್ ಆಫ್ ದ ಕ್ವಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಸೇಮ್ ಇಲ್ಲೂ ಅಷ್ಟೇ, ರೈಟ್. ಸೊ ಈ ಪ್ರಶ್ನೆ ಏನಿದೆ, ಈ ಪ್ರಶ್ನೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವಂಥ ಜಾಗದಲ್ಲಿ ಏನು ಬರಬೇಕು ಅಂತ ಕೇಳ್ತಾರೆ. 15% ಆಫ್ 800 ಪ್ಲಸ್ 35 × 4 = x ಪ್ಲಸ್ 150 ಡಿವೈಡೆಡ್ ಬೈ 3 ಅಂತ ಹೇಳಿ ಬರುತ್ತೆ. ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ, ರೈಟ್. ಸೊ ಏನಪ್ಪ ಅಂತಂದ್ರೆ 15% ಆಫ್ 800 ಅಂತ ನಾವು ತಗೊಂಡಾಗ 15% ಆಫ್ 800 ದಟ್ ಮೀನ್ಸ್ 15 ಡಿವೈಡೆಡ್ ಬೈ 100 ಆಫ್ ಅಂತಾನೆ ಇಂಟು 800 ಆಗುತ್ತೆ. ಪ್ಲಸ್ ರೈಟ್ 35 × 4, ರೈಟ್. ಸೊ ಆಯ್ತು, 35 × 4 ಅಂತಂದ್ರೆ ಇಟ್ಸ್ ವಿಲ್ ಬಿಕಮ್ 140 ಆಗುತ್ತೆ. 35 × 4 140, ದೆನ್ ಇಸ್ ಎಕ್ಸ್ ಪ್ಲಸ್ ರೈಟ್ 150 ಡಿವೈಡೆಡ್ ಬೈ 3 ಅಂತಂದ್ರೆ 3 1 3 5 50 ಆಗುತ್ತೆ, ರೈಟ್. ಸೊ ಈಗ ನಾವು ನೋಡೋದಾದ್ರೆ, ಸೊ ಸರ್ ಇದನ್ನ 2 0 ಹೊಡಿಬೋದು. ನೀವು 2 0 ಹೊಡೆದ್ರೆ 15 8 120 ಆಗುತ್ತೆ, ರೈಟ್. ಪ್ಲಸ್ 140 ಆಗುತ್ತೆ = x ಪ್ಲಸ್ 50 ಆಗುತ್ತೆ, ರೈಟ್. ಸೊ ತಾವು ಗಮನ ಇಟ್ಟು ನೋಡ್ಸ್ಕೊಳ್ಳಿ. 120 ಪ್ಲಸ್ 140 260 ಆಗುತ್ತೆ. 50 ಈ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ. 260 - 50 = x. 260ರಲ್ಲಿ 50 ಹೋದರೆ 210 x ಆಗುತ್ತೆ. ಸೊ ಹಾಗಾದ್ರೆ ಪ್ರಶ್ನಾರ್ಥಕ ಚಿಹ್ನೆ ಇರುವಂಥ ಜಾಗದಲ್ಲಿ ಯಾವ ಸಂಖ್ಯೆ ಬರಬೇಕಪ್ಪ ಅಂತಂದ್ರೆ ಅದು 210 ಬರಬೇಕಾಗುತ್ತೆ ಅನ್ನೋದನ್ನ ನಾವು ನೆನಪಲ್ಲಿಟ್ಕೊಳ್ಳಿ. ಸೊ ಇದನ್ನು ಸಿಂಪಲ್ ಆಗಿ ಮಾಡ್ಬೋದು ಸರ್. 15% ಆಫ್ 800 ಯಾವುದೇ ಒಂದು ಸಂಖ್ಯೆಯ 100% ಅಥವಾ 10% ಅಂದ್ರೆ ಏನಾಗುತ್ತೆ ಅಂತಂದ್ರೆ 1 0 ಹೊಡಿಬೇಕಾಗುತ್ತೆ, ರೈಟ್. ಸೊ 800 1 0 ಹೊಡೆದ್ರೆ 80 ಬರುತ್ತೆ. 5% ಅಂದ್ರೆ 10ನಲ್ಲಿ ಅರ್ಧ ಆಯ್ತಾ, ಅಂದ್ರೆ 40. ಅಲ್ಲಿಗೆ 80 + 40 120 ಆಗುತ್ತೆ. ಡೈರೆಕ್ಟಾಗಿ 120 + 140 260 ಮುಗಿದೋಯ್ತು. 260ನಲ್ಲಿ ಈ 50ನ ಈ ಕಡೆ ಕಳಿಸಿದ್ರೆ ಸೊ 210 ಆಗುತ್ತೆ. ಇದು ನಮಗೆ ಎರಡನೇ ಪ್ರಶ್ನೆಗೆ ಸಿಗುವಂಥ ಉತ್ತರ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ, ರೈಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ರೈಟ್. ಸೊ ಎಸ್, ಸೊ ಇಲ್ಲಿ ಮತ್ತೊಂದು ಪ್ರಶ್ನೆ ಇದೆ. ಏನಿದೆ? ಸೇಮ್ ಆಸ್ ಇಟ್ ಈಸ್. ಪ್ರಶ್ನಾರ್ಥಕ ಚಿಹ್ನೆ ಇರುವಂಥ ಜಾಗದಲ್ಲಿ ಯಾವ ಸಂಖ್ಯೆ ಬರಬೇಕು ಅನ್ನುವಂಥದ್ದನ್ನ ಕೇಳ್ತಾ ಇದ್ರೆ, ರೈಟ್. ಇಲ್ಲಿದೆ 961 ಟು ದಿ ಪವರ್ ಆಫ್, ನೋಡಿ 961 ಟು ದಿ ಪವರ್ ಆಫ್ 1/2 ಮೈನಸ್ 400 ಟು ದಿ ಪವರ್ ಆಫ್ 1/2 ಮೈನಸ್ 1225 ಟು ದಿ ಪವರ್ ಆಫ್ 1/2 = 1600 ಟು ದಿ ಪವರ್ ಆಫ್ 1/2 ಮೈನಸ್ x² ಅಂತ ಇದೆ. ಸೊ ಹಾಗಾದ್ರೆ x² ಅಂತ ಕ್ವಶನ್ ಮಾರ್ಕ್ ಟು ದಿ ಪವರ್ ಸ್ಕ್ವೇರ್ ಇದೆ. ಕ್ವಶನ್ ಮಾರ್ಕ್ ಜಾಗದಲ್ಲಿ ನಾನು x ಅನ್ನು ತಗೋತಾ ಹೋಗ್ತೀನಿ, ರೈಟ್. ಆಲ್ವೇಸ್ ಯು ಹ್ಯಾವ್ ಟು ಬಿ ರಿಮೆಂಬರ್ ಫ್ರೆಂಡ್ಸ್, ಏನಪ್ಪಾ ತಾವು ನೆನಪಲ್ಲಿ ಇಟ್ಕೋಬೇಕಾಗಿರುವಂಥದ್ದು ಅಂತಂದ್ರೆ, ರೈಟ್. ಸೊ ಒಂದು ವಿಚಾರನ ನೆನಪಿಟ್ಕೊಂಡ್ರಿ, 1/2 ಇಸ್ ನಥಿಂಗ್ ಬಟ್ ರೂಟ್, ಆಯ್ತಾ. ಹಾಗಾದ್ರೆ 961ರ ವರ್ಗಮೂಲ, ನೆಕ್ಸ್ಟ್ 400ರ ವರ್ಗಮೂಲ ಮೈನಸ್ 1225ರ ವರ್ಗಮೂಲ = 1600ರ ವರ್ಗಮೂಲ ಮೈನಸ್ x². ತಾವು ನೆನಪಿಟ್ಕೋಬೇಕಾಗತ್ತೆ ಸರ್. ಹಾಗಾದ್ರೆ 961ರ ವರ್ಗಮೂಲ ಇಸ್ ನಥಿಂಗ್ ಬಟ್ 31 ಮೈನಸ್ 400ರ ವರ್ಗಮೂಲ ಇಸ್ ನಥಿಂಗ್ ಬಟ್ 20, ರೈಟ್. ಸೊ ಮೈನಸ್ 1225 ಇದರ ವರ್ಗಮೂಲ = 35. ದೆನ್
1600 ಇದರ ವರ್ಗಮೂಲ ಇಸ್ ಈಕ್ವಲ್ ಟು 40 ದೆನ್ ಮೈನಸ್ ಎಕ್ಸ್ ಸ್ಕ್ವೇರ್ ತಾವು ನೆನಪಿಟ್ಕೋಬೇಕಾಗುತ್ತೆ. ಹಾಗಾದರೆ ಈ ಎಕ್ಸ್ ಸ್ಕ್ವೇರ್ನ ಈ ಕಡೆಗೆ ಹಾಕಿದರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದರ ಎಲ್ಲ ಸಂಖ್ಯೆ ಆ ಕಡೆಗೆ ಹಾಕಬೇಕಾಗುತ್ತೆ. ತಾವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. -20 -35 -55 ಪ್ಲಸ್ 31 ಅಂತಂದರೆ ಇದೇನಾಗುತ್ತೆ, -55 ಪ್ಲಸ್ 31 ಹೋದರೆ -24 ಆಗುತ್ತೆ. ಈ -24ನ ಆ ಕಡೆಗೆ ಹಾಕಿದರೆ ಪ್ಲಸ್ 24 ಆಗುತ್ತೆ. 60 ಪ್ಲಸ್ 24 ದಟ್ ಈಸ್ ನಥಿಂಗ್ ಬಟ್ 64. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 64 ಆದರೆ ಇದರ ವರ್ಗಮೂಲ ಎಕ್ಸ್ ಇಸ್ ಈಕ್ವಲ್ ಟು √64 ದಟ್ ಈಸ್ ನಥಿಂಗ್ ಬಟ್ 8 ಆಗುತ್ತೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 8 ಆಗುತ್ತೆ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 8 ಆಗುತ್ತೆ. ಸೊ ದಿಸ್ ವಾಟ್ ರೈಟ್. ಸೊ ತಾವು ನೆನಪಲ್ಲಿಟ್ಕೋಬೇಕಾಗಿರುವಂಥದ್ದು ಅನ್ನುವಂಥದ್ದನ್ನ ಸೊ ನೆನಪಲ್ಲಿಟ್ಕೊಳ್ಳಿ. ಎಸ್, ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಅನ್ನೋದಾದರೆ ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೇಮ್ ವಾಟ್ ವಿಲ್ ಕಮ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಆಯ್ತಾ, ಇನ್ ದ ಫಾಲೋಯಿಂಗ್ ಕ್ವಶನ್ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದರೆ ಅಗೈನ್ ಇಲ್ಲಿ ಸೇಮ್ ಈ ಪ್ರಶ್ನೆ ಒಂದ್ಸಲ ಬರ್ಕೋಬೇಕಾಗುತ್ತೆ. 15 ಇಂಟು ಕ್ವಶನ್ ಮಾರ್ಕ್ ಜಾಗದಲ್ಲಿ ವೈ ಅಂತ ಬರ್ಕೊಳ್ಳೋಣ, ಪ್ಲಸ್ 20% ಆಫ್ 450 ರೈಟ್ ಈಸ್ ಈಕ್ವಲ್ ಟು 360 ಪ್ಲಸ್ 15 into 5. ಸೊ ನನಗೆ ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಳ್ಳೋಣ, ದೆನ್ ವಿಲ್ ಗೋ ಫಾರ್ ದ ರೈಟ್ ಹ್ಯಾಂಡ್ ಸೈಡ್. ಸೊ ಹಾಗಾದರೆ 15 into y is nothing but 15y is plus 20% ಆಫ್ 450. ಇಂದಿನ ಕ್ವಶನ್ ಹೇಳಿದ್ದೆ ಯಾವುದೇ ಒಂದು ಸಂಖ್ಯೆಯ 10% ಕಂಡುಹಿಡಬೇಕು ಅಂತಂದರೆ ಜಸ್ಟ್ ವಿ ಹ್ಯಾವ್ ಟು ರಿಮೂವ್ 1 0 ಫ್ರಮ್ ದಟ್ ನಂಬರ್ ಅಂತ. 450ನಲ್ಲಿ 1 0 ಹೊಡೆದ್ರೆ 45 ಆಗುತ್ತೆ. 10%ಗೆ 45 ಆದರೆ 20%ಗೆ 45 ಪ್ಲಸ್ 40 90 ಆಗುತ್ತೆ. ಅಥವಾ 20% ಆಫ್ 450 is equal to 90 is equal to 360 ಪ್ಲಸ್ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಆಯ್ತಾ 8 15 120 ಆಗುತ್ತೆ. ತಾವು ನೆನಪಿಟ್ಕೋಬೇಕಾಗುತ್ತೆ 8 15 120 ಆಗುತ್ತೆ. ಸೊ ಹಾಗಾದರೆ ಇದನ್ನ ಈ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ. 15y is equal to 360 ಪ್ಲಸ್ 120 480 ಮೈನಸ್ 90 ಅಥವಾ 480 ಮೈನಸ್ 90 ದೆನ್ y is equal to right 390 divided by 15. ಸೊ 15 1s 15 26 390 ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 26 ಆಗಿರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಎಸ್, ಹಾಗಾಗಿ ನಮಗೆ ಸೊ ಈ ಥರದ ಮೆಂಟಲಿಟಿ ಕ್ವಶನ್ಸ್ ಏನು ಬರ್ತಾ ಹೋಗ್ತವೆ. ಇದು SBI PO ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ಬರುವಂಥ ಪ್ರಶ್ನೆಗಳಾಗಿದ್ದಾವೆ. ಈ ಪ್ರಶ್ನೆಗಳನ್ನ ನಿರಂತರವಾಗಿ ತಾವುಗಳು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ನಮಗೆ ಇದನ್ನು ಪ್ರಾಕ್ಟೀಸ್ ಮಾಡೋದಾದ್ರೆ ಹೇಗೆ ಅನ್ನುವಂಥದ್ದೇ ಭಾಳ ದೊಡ್ಡ ಸಮಸ್ಯೆ. ಮಗ್ಗಿ ಗೊತ್ತಿಲ್ಲದೆ ಹೋದಾಗ ಇವೆಲ್ಲವೂ ಕೂಡ ಸಮಸ್ಯೆ ಆಗ್ತವೆ ಅಂತ ಹೇಳ್ತಾ, ಸೊ ಫಸ್ಟು ನೀವು ಮಗ್ಗಿ ಕಲ್ತ್ಕೊಂಡ್ರೆ ಇದು ಭಾಳ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ ಒಪಿನಿಯನ್ ರೈಟ್. ಸೊ ಹಾಗಾದರೆ ಸ್ನೇಹಿತರೆ ಅಗೈನ್ ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಪ್ರಶ್ನಾರ್ಥಕ ಚಿಹ್ನೆ ಇರುವಂತಹ ಜಾಗದಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತೇಳಿ. ಇದು SBI ಕ್ಲರಿಕಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಇದಾಗಿದೆ. ಸೊ ಆಮೇಲೆ ಇಲ್ಲಿ ಪದ ಬಳಸ್ತಾ ಇರ್ತಾರೆ ಅಪ್ರಾಕ್ಸಿಮೇಟ್ಲಿ ವಾಟ್ ಶುಡ್ ಕಮ್ ಅಂತೇಳಿ. ಸೊ ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ಕೇಳಬೇಕಾಗುತ್ತೆ. ತಾವು ನೆನಪಲ್ಲಿ ಇಟ್ಕೊಂಡ್ರಿ ಯಾವತ್ತಾರು ಸರಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಪ್ರಾಕ್ಸಿಮೇಟ್ ಅನ್ನುವಂಥ ಪದ ಬಂದಾಗ ಸೊ ನಾವು ಆ್ಯಕ್ಯುರೇಟ್ ಆನ್ಸರ್ನ ಟ್ರೈ ಮಾಡಬೇಕಾದಂಥ ಅವಶ್ಯಕತೆ ಇರಲ್ಲ. ಸೊ ಹಾಗಾದರೆ ಈಗೇನು ಮಾಡ್ಬೋದು ನಾವು ಅನ್ನುವಂಥದ್ದು ನೋಡ್ತಾ ಹೋಗೋದಾದರೆ ರೈಟ್ ನೋಡಿ ಇಲ್ಲಿದೆ X% ಆಫ್ ಅಂದರೆ ಕ್ವಶನ್ ಮಾರ್ಕ್ ಜಾಗದಲ್ಲಿ ಎಕ್ಸ್ ಇದೆ, ದಟ್ ಐ ಡೋಂಟ್ ನೋ. X% ಆಫ್ 599.97 ಇದೆ. ಇದನ್ನ ರೌಂಡ್ ಅಪ್ ಮಾಡ್ಕೊಳ್ಳಿ, ಯು ಕ್ಯಾನ್ ಮೇಕ್ ಇಟ್ ಆಸ್ 600 ಮಾಡ್ಬೋದು. 600 ಪ್ಲಸ್ 16.03 ಇದೆ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬಂದಾಗ ಅದನ್ನು ರೌಂಡ್ ಫಿಗರ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಹಾಗಾದ್ರೆ ಅದನ್ನ 16 ಮಾಡ್ಕೊಳ್ಳಿ ಇಂಟು 18.98 ಇದೆ. ಈ 18.98ನ ತಾವೇನು ಮಾಡ್ಕೋಬೋದಪ್ಪ ಅಂತಂದರೆ 19 ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಆಯಿತಾ?
ಸೊ ನೆಕ್ಸ್ಟ್ 20.99 ಇದೆ. ಆ 20.99ನ ಯು ಕ್ಯಾನ್ ಮೇಕ್ ಇಟ್ 21 ಸ್ಕ್ವೇರ್ ಅಂತ ಮಾಡ್ಕೊಳ್ಳಿ. ಮೈನಸ್ 5.03 ಇದೆ, ಅದನ್ನ 5 ಅಂತ ಮಾಡ್ಕೊಳ್ಳಿ. ಸೊ ಯಾವತ್ತಿದ್ರು ಸಹ ಈ ರೀತಿಯಾದಂಥ ಅಪ್ರಾಕ್ಸಿಮೇಟ್ ವ್ಯಾಲ್ಯೂನ ಏನಾದ್ರು ಕೇಳಿದಾಗ ನೀವು ಈ ರೀತಿ ಏನು ಮಾಡ್ಕೋಬೇಕಾಗುತ್ತೆ, ಫಸ್ಟ್ ರೌಂಡ್ ಫಿಗರ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಹಾಗಾದ್ರೆ x% ಆಫ್ ಸಮಥಿಂಗ್ ಎಲ್ಸ್, ರೈಟ್? ಸೊ x% ಆಫ್ ದಟ್ ಇಸ್ ವಾಟ್ ಕಾಲ್ಡ್ x% ಅಂದ್ರೆ x/100 ಇಂಟು 600 ಪ್ಲಸ್ ತಾವು ನೆನಪಿಟ್ಕೋಬೇಕಾಗುತ್ತೆ, ರೈಟ್? ಸೊ ಅದಾದ್ಮೇಲೆ 16 ಇಂಟು 19 ಇದೆ, 16 ಇಂಟು 19 ತಾವು ನೆನಪಿಟ್ಕೊಂಡ್ರಿ. ತಮಗೆ ಮಗ್ಗಿ ಗೊತ್ತಿರಬೇಕು, ಸರ್ 16 19 ನಂಗೆ ಬರಲ್ಲ ಸರ್ ಅಂತಂದ್ರೆ ನಮ್ಗೆ ಸಮಸ್ಯೆ ಆಗುವಂಥದ್ದು. ಮಗ್ಗಿ ಬಂದರೆ ಈ ಥರದ ಪ್ರಾಬ್ಲಮ್ಸ್ ಅಲ್ಲಿ ಯಾವುದೇ ರೀತಿಯಾದಂಥ ನಮಗೆ ಸಮಸ್ಯೆಗಳು ಕಂಡು ಬರುವಂಥದ್ದಿಲ್ಲ. ಹಾಗಾದ್ರೆ ಸರ್ ಏನು ಮಾಡ್ಬೋದು ನಮಗೆ ಅಂತ ಅಂದ್ರೆ, ಸೊ ತಮಗೆ ಮಗ್ಗಿ ಬರುತ್ತಾ ಇಲ್ವ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಕಡೆ, ರೈಟ್? 19 ಎಷ್ಟು ಬರುತ್ತೆ ಸರ್ ಅಂತ ನಿಮ್ಗೆ ಗೊತ್ತಿರ್ಬೇಕು ಅನ್ಸುತ್ತೆ. 19 ಎಷ್ಟು ಬರುತ್ತೆ ಅಂತಂದ್ರೆ 114 ಬರುತ್ತೆ. 114ಕ್ಕೆ 4 ಹಾಗೆ ಬರ್ಕೊಳ್ಳಿ, ರೈಟ್? ಸೊ 114ಅಲ್ಲಿ 4 ಬರ್ಕೊಳ್ಳಿ, 11 ಕ್ಯಾರಿ ಆಗುತ್ತೆ. 19 ರೈಟ್? ಸೊ ಪ್ಲಸ್ 11 19 ಅಂದ್ರೆ 300 ಆಗುತ್ತೆ. ದಟ್ ವಿಲ್ ಬಿ 304 ಆಗುತ್ತೆ, 304 ಆಗುತ್ತೆ. ದೆನ್ ಈಸ್ ಈಕ್ವಲ್ ಟು 21 ಸ್ಕ್ವೇರ್ ಅಂತಂದ್ರೆ, ರೈಟ್? ಸೊ 441 ಆಗುತ್ತೆ. 441 ಮೈನಸ್ 5 ಆಗುತ್ತೆ, ರೈಟ್? ಸೊ ಹಾಗಾದ್ರೆ 2 0 ಮತ್ತೆ 2 0 ಹೋಗುತ್ತೆ. 6x ಪ್ಲಸ್, ರೈಟ್? ಸೊ ಈ 304 ಇಸ್ ಈಕ್ವಲ್ ಟು, ರೈಟ್? ಸೊ ಇಲ್ಲಿ ನೋಡಿ ಏನಿದೆ, ದಿಸ್ ವಾಟ್ ಕಾಲ್ಡ್ 441 ಮೈನಸ್ 5 ಅಂತಂದ್ರೆ 436 ಆಗುತ್ತೆ. ಇದನ್ನ ಈ ಕಡೆಗೆ ಹಾಕಿದ್ರೆ ಮೈನಸ್ ಆಗುತ್ತೆ, ರೈಟ್? ಮೈನಸ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ, ರೈಟ್, 6x is equal to 436 minus 304, right? Then 6x is equal to, so you can say what is called 132. So ತಮಗೆ ಮಗ್ಗಿ ಬಂದ್ರೆ x is equal to r1 r 22 22 so x value is 22. x value is 22 ಆಗುತ್ತೆ. ಸೊ ಹಾಗಾದ್ರೆ ಈ ಪ್ರಶ್ನಾರ್ಥಕ ಚಿಹ್ನೆ ಬರುವಂತ ಜಾಗದಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಕೇಳಿದ್ರೆ ತಾವು ಧಾರಾಳವಾಗಿ ಬರೀತಾ ಹೋಗಿ ಯಾವ್ದು ಬರ್ಬೇಕಾಗುತ್ತೆ, 22 ಬರ್ಬೇಕಾಗುತ್ತೆ. ಸ್ನೇಹಿತರೆ, ಬಹಳಷ್ಟು ಜನಕ್ಕೆ ಇದೆ ದೊಡ್ಡ ಸಮಸ್ಯೆ ಏನಂತಂದ್ರೆ, ಸೊ ನನಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮ್ಯಾಥ್ಸ್ ಟಫು ಅಥವಾ ಗಣಿತ ಕಷ್ಟ ಅನ್ನುವಂಥ ಒಂದು ಮನೋಭಾವನೆ ಇದೆ. ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ, ಸಾಕಷ್ಟು ಜನ ಈ ಫೀಲ್ಡಿಂದ ಆಚೆ ಹೋಗಿರೋದಕ್ಕೆ ಕಾರಣ ತಮ್ಮಲ್ಲಿರುವಂಥ ಒಂದು ನಂಬಿಕೆ, ಅದು ನನಗೆ ಗಣಿತ ಕಷ್ಟ ಅನ್ನುವಂಥದ್ದು. ನಿಜವಾಗ್ಲೂ ಗಣಿತ ಕಷ್ಟ ಅಲ್ಲ. ಗಣಿತ ಕಷ್ಟನೇ ಆಗಿದ್ದಿದ್ರೆ ಸೊ ಬೇರೆ ಯಾರೂ ಕೂಡ ಗೌರ್ಮೆಂಟ್ ಜಾಬ್ ತೊಗೊಳಕ್ಕಾಗ್ತಿರಲಿಲ್ಲ. ಅದು ಕಷ್ಟ ಅಲ್ಲ, ಈಸಿ. ಯಾಕೆ ಕಷ್ಟ ಆಗುತ್ತೆ ಅಂತಂದ್ರೆ, ರೈಟ್? ಸೊ ನೀವು ಅದನ್ನು ಅರ್ಥ ಮಾಡ್ಕೊಳ್ದಿರೋದ್ರಿಂದ ಅದು ಕಷ್ಟ ಆಗಿದೆ. ಎಲ್ಲ ಸ್ಪರ್ಧಾರ್ಥಿಯ ಮಿತ್ರರಿಗೆ ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಲ್ಲಿ ಬಂದಿರುವಂಥವ್ರಿಗೆ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಹೋಗ್ತೀನಿ. ಸ್ನೇಹಿತರೆ, ಏನಂತಂದ್ರೆ ಯಾವುದಾದ್ರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಒಂದು ಕಾರ್ಯ ಅಥವಾ ಒಂದು ಪ್ರಾಜೆಕ್ಟ್ ಅನ್ನು ನೀವು ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀಯ ಅಂತಂದ್ರೆ, ಹೋಗುವಂತ ಹಂತದಲ್ಲಿ ಅಥವಾ ಕಾರ್ಯ ಮಾಡೋದಕ್ಕೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ, ಎಸ್ ಅಫ್ಕೋರ್ಸ್ ಐ ಅಗ್ರಿ ದಟ್ ಯು ಹ್ಯಾವ್ ಟು ಸಿ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಸೈಡ್. ಎಸ್, ಅದಾದರೆ ಏನಾಗ್ಬೋದು, ಆಗಲಿಲ್ಲ ಅಂದ್ರೆ ಏನಾಗ್ಬೋದು, ಅಥವಾ ಅದ್ರ ನಂತರ ಏನು ಪರಿಣಾಮ ಬರುತ್ತೆ ಅನ್ನೋಂಥದ್ದು ಯೋಚನೆ ಮಾಡಬೇಕಾಗುತ್ತೆ. ಅದು ನಾನು ಒಪ್ಕೋತೀನಿ. ಆದರೆ ಯಾವುದೇ ಒಂದು ಕೆಲಸನ ನೀನು ಪ್ರಾರಂಭಿಸಬೇಕಾದಂಥ ಸಂದರ್ಭದಲ್ಲಿ ಇದು ನನ್ನಿಂದ ಆಗಲ್ಲ, ಇದು ಕಷ್ಟ ಅಂತ ಅಂದ್ಕೊಂಡಿದ್ದೆ ಆದರೆ ದೇವರಾಣೆಗೂ ನೀವು ಆ ಕೆಲಸವನ್ನು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಆ ಪ್ರಾಜೆಕ್ಟನ್ನು ಸಕ್ಸಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ನೀವು ಅದರಲ್ಲಿ ಜಯಶೀಲರಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ತಾವು ನೆನಪಲ್ಲಿ ಇಟ್ಕೋಬೇಕು, ಒಂದು ಕೆಲಸವನ್ನು ನಾನು ಮಾಡೋದಕ್ಕೆ ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ನೀನು ಒಳಗಡೆ ಅದು ಗೊತ್ತಿರೋದು ನನ್ನಿಂದ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಆಗುತ್ತೆ ಅನ್ನುವಂತಹ ಮನೋಭಾವನೆ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಅಂದರೆ ನಾನು ಗೆಲ್ತೀನಿ ಅನ್ನುವಂಥ ಒಂದು ಪಾಸಿಟಿವ್ ಮನೋಭಾವನೆ, ಧನಾತ್ಮಕ ಚಿಂತನೆ, ಧನಾತ್ಮಕ ಮನೋಭಾವನೆಯನ್ನು ಇಟ್ಕೊಂಡು ಹೋದಾಗ ಮಾತ್ರ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗ್ತೀವಿ. ರೈಟ್? ನೋಡಿ, ಬಹಳಷ್ಟು ಜನಕ್ಕೆ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಒಂದು ಸಲ ತನಗೆ ನನ್ನಿಂದ ಸಾಧ್ಯ ಇಲ್ಲ ಅನ್ನುವಂಥ ಒಂದು ನೆಗೆಟಿವ್ ಫೀಲಿಂಗ್ ಬಂದರೆ, ನೆಗೆಟಿವ್ ಫೀಲಿಂಗ್ಸ್ ಬಂದರೆ, ಅಥವಾ ನೆಗೆಟಿವ್ ಚಿಂತನೆ ಬಂದರೆ, ಋಣಾತ್ಮಕ ಚಿಂತನೆ ಬಂದಾಗ ಏನಾಗುತ್ತೆ, ಅವ್ರು ಏನನ್ನೂ ಕೂಡ ಮಾಡೋಕ್ಕಾಗಲ್ಲ. ಈ ಜಗತ್ತಿನಲ್ಲಿ ಬಹುತೇಕ ಜನರು ಯುದ್ಧದಲ್ಲಿರ್ಬೋದು ಅಥವಾ ಯಾವುದೋ ಒಂದು ಯೋಜನೆಗಳಿರ್ಬೋದು, ಸೊ ಸೋತಿರುವಂಥದ್ದು
ಪ್ರಾಜೆಕ್ಟನ್ನು ಕೈಗೆತ್ಕೊಳ್ಳೋದಕ್ಕೆ ಮುಂಚೆ, ಆ ಯೋಜನೆಯನ್ನು ಕೈಗೆತ್ಕೊಳ್ಳೋದಕ್ಕೆ ಮುಂಚೆ ಅವರ ಮೈಂಡಲ್ಲಿ ಬಂದಂತಹ ನೆಗೆಟಿವ್ ಥಾಟ್ಸಿಂದ, ಋಣಾತ್ಮಕ ಚಿಂತನೆಯಿಂದ. ಹಾಗಾಗಿ ಮೊದಲು ನಿಮ್ಮ ಮೈಂಡಲ್ಲಿರುವಂಥ ಋಣಾತ್ಮಕ ಚಿಂತನೆಯನ್ನು ತೆಗೆದು ಪಕ್ಕಕ್ಕೆ ಇಡಬೇಕು. ನನ್ನಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇವತ್ತೇನು ಗೆದ್ದಿದ್ದಾರೆ, ನೂರಾರು ಜನ ಗೆದ್ದಿರ್ಬೋದು, ಯಶಸ್ಸನ್ನು ಸಾಧಿಸಿರ್ಬೋದು. ಆ ಗೆದ್ದ ಎಲ್ರಿಗೂ ಕೂಡ ಏನಪ್ಪ ಅಂತಂದರೆ, ನಾನು ಗೆಲ್ತೀನಿ ಅನ್ನುವಂತಹ ಒಂದು ಮನೋಭಾವನೆ, ನಾನು ಗೆಲ್ತೀನಿ ಅನ್ನುವಂತಹ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಇದ್ದಂಥ ಪಾಸಿಟಿವ್ ಚಿಂತನೆ ಇದ್ದಾಗ ಮಾತ್ರ ಗೆದ್ದಿರುವಂಥದ್ದು. ತಾವು ನೆನಪಲ್ಲಿಟ್ಕೊಳ್ಳಿ. ಒಂದು ಮಾತನ್ನು ಹೇಳ್ತೀನಿ, ಒಂದು ಗಾದೆಯನ್ನು, ಒಂದು ಚಿಕ್ಕ ಕಥೆಯನ್ನು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಒಂದು ರಣರೋಚಕವಾದಂಥ ಭೀಕರವಾದಂಥ ಯುದ್ಧ ನಡೆಯುತ್ತೆ. ಸೊ ಜಪಾನಿನ ಒಂದು ರಾಜ ಮತ್ತೊಬ್ಬ ರಾಜನಿಗೆ, ರೈಟ್. ಸೊ ಇಲ್ಲಿ ಆ ಜಪಾನಿನ ಅದು 3 ದಿನಗಳ ಕಾಲ ಆಲ್ರೆಡಿ ಯುದ್ಧ ನಡೆದಿರುತ್ತೆ. 3 ದಿನ ಯುದ್ಧ ನಡೆದಿರುತ್ತೆ. ಅಲ್ಲಿದ್ದಂಥ ಸೈನಿಕರು, ಬಹುತೇಕ ಸೈನಿಕರು ಬಸ್ ಹೊಡೆದಿರ್ತಾರೆ, ಸೋತು ಹೋಗಿರ್ತಾರೆ, ಅಂದರೆ ಸುಸ್ತಾಗಿರ್ತಾರೆ. ನಮ್ಮಿಂದ ಗೆಲುವು ಸಾಧ್ಯ ಇಲ್ಲ, ವಿರೋಧಿ ಪಡೆ ಬಹಳ ದೊಡ್ಡದಿದೆ, ಸೊ ಹೀಗಾದ್ರೆ ನಮ್ಮಿಂದ ಗೆಲುವಿಲ್ಲ ಅನ್ನೋದ್ರೆ ಸಂಪೂರ್ಣವಾಗಿ ಯುದ್ಧದಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ಭರವಸೆಯನ್ನೇ ಅವರು ಕಳ್ಕೊಂಡಿರ್ತಾರೆ. ಭರವಸೆಯನ್ನು ಕಳ್ಕೊಂಡು ಸಪ್ಪೆ ಮುಖದಲ್ಲಿ ಕೊನೆಯ ದಿನ ನಾವು ಇವತ್ತು ಯುದ್ಧಕ್ಕೆ ಹೋಗ್ತಾ ಇರ್ತಾರೆ, 4ನೇ ದಿನ ಯುದ್ಧಕ್ಕೆ ಹೋಗ್ತಾರೆ. ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ, ಇವತ್ತು ಯುದ್ಧದಲ್ಲಿ ನಾವು ಗೆಲ್ಲಲ್ಲ, ಸೋಲ್ತೀವಿ ಅನ್ನುವಂಥ ಒಂದು ಮನಸ್ಥಿತಿ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆ ಸಪ್ಪೆಯಿಂದ, ದುಃಖದಿಂದ, ಮೌನದಿಂದ ಸಾಕ್ತಾ ಇದ್ದಂಥ ಆ ಸೈನ್ಯ ಪಡೆಯನ್ನು ಕಂಡಂತಹ ಸೈನ್ಯಾಧಿಕಾರಿ ಆಯಿತಾ, ಒಂದು ಕಡೆ ಮರದಡೆಯಲ್ಲಿ ನಿಲ್ಲಿಸ್ತಾನೆ. ಮರದಡೆಯಲ್ಲಿ ನಿಲ್ಲಿಸಿದ್ದಾದ್ಮೇಲೆ ಅವ್ರನ್ನ ಉತ್ತೇಜಿಸಿ ಮಾತನಾಡ್ಬೇಕಾದ್ರೆ ಒಂದು ಮಾತನ್ನು ಹೇಳ್ತಾನೆ, ಆತ್ಮೀಯ ನನ್ನ ಪ್ರೀತಿಯ ಸ್ನೇಹಿತರೆ ಅಥವಾ ಸೈನಿಕರೇ, ಈಗ ನನ್ನ ಹತ್ರ ಒಂದು ಕಾಯಿನ್ ಇದೆ, ಈಗ ನನ್ನ ಹತ್ರ ಒಂದು ನಾಣ್ಯ ಇದೆ, ಈ ನಾಣ್ಯನ ಮೇಲೆ ಚಿಮ್ತೀನಿ, ರೈಟ್. ಈ ಮೇಲೆ ಚಿಮ್ಮಿದ ನಾಣ್ಯ ಕೆಳಕ್ಕೆ ಬಿದ್ದಾಗ ಅದು ಹೆಡ್ ಆಗಿದ್ರೆ, ಅಂದ್ರೆ ರಾಜ ಇದ್ರೆ, ಹೆಡ್ ಆಗಿದ್ರೆ ನಾವು ಈ ಯುದ್ಧದಲ್ಲಿ ಗೆಲ್ತೀವಿ ಅಂತ ಅರ್ಥ, ಇಲ್ಲ ಅಂತಂದ್ರೆ ನಾವು ಸೋಲ್ತೀವಿ ಅಂತ ಅರ್ಥ ಅಂತ ಹೇಳಿ ಆಯ್ತಾ, ಅಷ್ಟೂ ಜನ ಸೈನಿಕರ ಮುಂದಗಡೆ ಅವನು ಆ ಸೈನ್ಯಾಧಿಕಾರಿ ನಾಣ್ಯವನ್ನು ಮೇಲೆ ಚಿಮ್ತಾನೆ. ನಾಣ್ಯ ಮೇಲೆ ಚಿಮ್ಮದ ತಡ ಅಲ್ಲಿದ್ದಂಥ ಅಷ್ಟೂ ಜನ ಏನು ಸೈನಿಕರಿದ್ರು ಬಹಳ ಕ್ಯೂರಿಯಾಸಿಟಿಯಿಂದ ಯಾವ್ದು ಬೀಳುತ್ತೆ ಅಂತ ಅದನ್ನೇ ನೋಡ್ತಾ ಇರ್ತಾರೆ. ಅದು ಕೆಳಗಡೆ ಬೀಳುತ್ತೆ. ಕೆಳಗಡೆ ಬಿದ್ದಂಥ ಸಂದರ್ಭದಲ್ಲಿ ಸೈನಿಕರೆಲ್ಲ ನೋಡ್ತಾರೆ, ಹೆಡ್ ಬೀಳುತ್ತೆ. ಅವಾಗ ಅವ್ರಿಗೇನಾಗುತ್ತೆ, ಒಂದು ಆತ್ಮವಿಶ್ವಾಸ ಬಂದ್ಬಿಡುತ್ತೆ. ಹಾಗಾದ್ರೆ ನಾವು ಯುದ್ಧ ಗೆಲ್ತೀವಿ, ಏನು ಇಷ್ಟೊತ್ತು ಅವ್ರು ನಾವು ಸೋಲ್ತೀವಿ ಅಥವಾ ನಾವು ಸಾಯ್ತೀವಿ ಅನ್ನುವಂಥ ಮನಸ್ಥಿತಿಲಿ ಹೋಗ್ತಾ ಇದ್ದಂಥ ಒಂದು ಸೈನ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಘಟನೆಯಿಂದಾಗಿ ಒಂದು ರಣೋತ್ಸಾಹ ಹೆಚ್ಚಾಗುತ್ತೆ. ಅದಾದ ನಂತರ ಅವ್ರು ಯುದ್ಧರಂಗಕ್ಕೆ ಹೋಗ್ತಾರೆ. ಸೊ ವೀರಾವೇಶದಿಂದ ಹೋರಾಡ್ತಾರೆ, ಕೊನೆಗೆ ಯುದ್ಧವನ್ನು ಗೆಲ್ತಾರೆ. ಯುದ್ಧವನ್ನು ಗೆದ್ದಾಗ ರೈಟ್, ಸೊ ಅವ್ರು ಹೇಳ್ತಾ ಹೋಗ್ತಾರೆ, ರೈಟ್. ಸೊ ವಿಜಯೋತ್ಸವನ ಮಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ಸೈನ್ಯ ಅಧಿಕಾರಿ ಹೇಳ್ತಾ ಹೋಗ್ತಾನೆ, ಸೊ ನಿಮ್ಮ ವೀರಾವೇಶದ ಹೋರಾಟದಿಂದ ನಾವು ಗೆದ್ವಿ ಅಂತ ಮಾತಾಡ್ಬೇಕಾದಾಗ ಒಬ್ಬ ಸೈನಿಕ ಹೇಳ್ತಾನೆ, ಆಯ್ತಾ, ನಮ್ಮ ಯುದ್ಧ ನಮ್ಮ ಗೆಲುವು ದೇವರು ಮೊದಲೇ ಬರೆದಿದ್ದ, ಅದಕ್ಕೆ ನಾವು ನಾಣ್ಯ ಎತ್ತಿದಾಗ ಅದು ಹೆಡ್ಡೇ ಬಿದ್ದಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಅವಾಗ ಸೈನ್ಯಾಧಿಕಾರಿ ಹೌದೌದು ಅಂಥೇಳಿ ಅವನೇನು ಮಾಡ್ತಾನೆ, ಆ ಜೋಬಲ್ಲಿ ಅಲ್ಲಿ ಟಾಸ್ ಮಾಡಿದಂಥ ನಾಣ್ಯನ ತೆಗೆದು ಅವನ ಕೈಗಿಡ್ತಾನೆ ನೋಡು ಅಂತ. ಅವನು ಆ ಕೈಗಿಟ್ಟಾಗ ತೆಗೆದು ನೋಡಿದಾಗ ಏನಾಗುತ್ತಪ್ಪ ಅಂತಂದರೆ ಎರಡೂ ಕಡೆಗೂ ಹೆಡ್ಡೇ ಇರುತ್ತೆ, ಆ ನಾಣ್ಯಕ್ಕೆ ಎರಡೂ ಕಡೆಗೂ ಹೆಡ್ಡೇ ಇರುತ್ತೆ. ಅವಾಗ ಹೇಳ್ತಾನೆ, ಸ್ನೇಹಿತರೆ, ನನ್ನ ಆತ್ಮೀಯ ಸೈನಿಕರೇ, ನಾವು ಯಾವುದಾದ್ರೂ ಒಂದು ಕೆಲಸನ ಮಾಡಬೇಕಾದಂಥ ಸಂದರ್ಭದಲ್ಲಿ ಗೆಲ್ತೀವಿ ಅಂತ ಉತ್ಸಾಹದಿಂದ ಹೋದಾಗ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ಹಾಗಾಗಿ ಆ ನೆಗೆಟಿವ್ ಥಾಟ್ಸು ಅಥವಾ ಭಯ ಚಿಂತನೆಯನ್ನು ಬಿಟ್ಟು ಹೋರಾಡಬೇಕು. ಆ ಕಾರಣಕ್ಕೆ ನಿಮ್ಮಲ್ಲಿ ಆ ರಣೋತ್ಸಾಹವನ್ನು ತುಂಬಿಸ್ಬೇಕು, ಆ ಪಾಸಿಟಿವ್ ಆಯ್ತಾ ಮನೋಭಾವನೆ ನಿಮ್ಮಲ್ಲಿ ತುಂಬಿಸ್ಬೇಕು ಅನ್ನೋಂಥ ಕಾರಣಕ್ಕೆ ನಾನು ಈ ನಾಣ್ಯನ ಚಿಮ್ದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇದರ ಅರ್ಥ ಇಷ್ಟೇ, ನಾವು ಯಾವ್ದಾದ್ರು ಒಂದು ಕಾರ್ಯವನ್ನು ಮಾಡಬೇಕಾದ ಸಂದರ್ಭದಲ್ಲಿ ಇದರಲ್ಲಿ ಗೆಲ್ತೀನಿ, ಯಶಸ್ಸಾಗ್ತೀನಿ ಅಂತೇಳಿ ನೀವು ಹೆಜ್ಜೆ ಇಟ್ಟು ಮುಂದೆ ಹೋಗಿದ್ದೆ ಆದರೆ ಖಂಡಿತವಾಗ್ಲೂ ಗೆಲ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಆಯ್ತಾ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.